ನಮಸ್ಕಾರ ಕರ್ನಾಟಕ, ಇದು ದ ನ್ಯೂಸ್ ವೇರ್. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಿರೋದು ಬರೀ ಒಂದು ಸಿನಿಮಾ ಸುದ್ದಿಯ ಬಗ್ಗೆ ಅಲ್ಲ. ಬದಲಿಗೆ ಒಬ್ಬ ವ್ಯಕ್ತಿಯ ಮಾತು ಒಬ್ಬ ಹುಡುಗಿಯನ್ನ ಹೇಗೆ ದೇಶವೇ ಮೆಚ್ಚುವ ಸ್ಟಾರ್ ಆಗಿ ಮಾಡಿತು ಅನ್ನೋದರ ಬಗ್ಗೆ. ಹೌದು, ರಶ್ಮಿಕಾ ಮಂದಣ್ಣ ಇಂದು ಬಾಲಿವುಡ್ನಲ್ಲೂ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡ್ತಾ ಇದ್ದಾರೆ. ಆದ್ರೆ ಈ ವಿಜಯ ಯಾತ್ರೆಯ ಹಿಂದೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಪಾಠವಿದೆ ಅನ್ನೋದು ನಿಮ್ಗೆ ಗೊತ್ತಾ? ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಕೊಟ್ಟ ಆ ಒಂದು ಸ್ಟೇಟ್ಮೆಂಟ್ ಈಗ ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ಸಂಚಲನ ಮೂಡಿಸಿದೆ. ಅಪ್ಪು ಸರ್ ಅವರು ರಶ್ಮಿಕಾ ಅವರ ಕಣ್ಣು ತೆರೆಸಿದ್ದು ಎಲ್ಲಿ? ಅಂಜನಿ ಪುತ್ರ ಸೆಟ್ನಲ್ಲಿ ನಡೆದ ಆ ಒಂದು ಘಟನೆ ರಶ್ಮಿಕಾ ಅವರ ಲೈಫನ್ನೇ ಹೇಗೆ ಚೇಂಜ್ ಮಾಡಿತು? ಈ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಇವತ್ತು ನಾವು ವಿವರಿಸ್ತೀವಿ. ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಯಾಕಂದ್ರೆ ಮಧ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಅವರು ಸಂದರ್ಶನವೊಂದರಲ್ಲಿ ಅಪ್ಪು ಸರ್ ಬಗ್ಗೆ ಮಾತನಾಡುತ್ತಾ ಒಂದು ಮುಖ್ಯ ಪದವನ್ನ ಬಳಸಿದ್ದಾರೆ. ಅದು ಬ್ರಾಡರ್ ಪ್ರಾಸ್ಪೆಕ್ಟ್, ಅಂದ್ರೆ ವಿಶಾಲವಾದ ದೃಷ್ಟಿಕೋನ. ರಶ್ಮಿಕಾ ಹೇಳ್ತಾರೆ, ಅಪ್ಪು ಸರ್ ನನಗೆ ಬರೀ ಸಿನಿಮಾ ಮಾಡೋದನ್ನ ಕಲಿಸಲಿಲ್ಲ, ಬದಲಿಗೆ ಈ ಪ್ರಪಂಚವನ್ನ ವಿಶಾಲವಾಗಿ ಹೇಗೆ ನೋಡಬೇಕು ಅನ್ನೋದನ್ನ ಕಲಿಸಿದ್ರು. ಇದರ ಅರ್ಥ ಏನು ಗೊತ್ತಾ? ಒಬ್ಬ ನಟಿಗೆ ಕೇವಲ ಒಂದು ಭಾಷೆಯಲ್ಲಿ ಫೇಮಸ್ ಆಗುವುದು ದೊಡ್ಡದಲ್ಲ, ಬದಲಿಗೆ ನಮ್ಮ ಪ್ರತಿಭೆ ಇಡೀ ದೇಶಕ್ಕೆ ತಲುಪಬೇಕು ಅನ್ನೋ ದೊಡ್ಡ ಕನಸನ್ನ ರಶ್ಮಿಕಾ ಕಣ್ಣಲ್ಲಿ ಬಿತ್ತಿದ್ದೇ ಅಪ್ಪು ಸರ್. ನೀನು ಕೇವಲ ಇಲ್ಲಿಗೆ ಸೀಮಿತವಾಗಬೇಡ, ನಿನ್ನಲ್ಲಿ ಆ ಕೆಪಾಸಿಟಿ ಇದೆಯಂತ ಅಪ್ಪು ಸರ್ ಕೊಟ್ಟ ಆ ಬೆನ್ನು ತಟ್ಟುವಿಕೆ ಇವತ್ತು ರಶ್ಮಿಕಾ ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಈ ಸುದ್ದಿಯನ್ನ ಕೇಳಿದ ಮೇಲೆ ಅಪ್ಪು ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ. ನೋಡಿ ವೀಕ್ಷಕರೇ, 2017ರಲ್ಲಿ ಅಂಜನಿ ಪುತ್ರ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಕಿರಿಕ್ ಪಾರ್ಟಿ ನಂತರ ರಶ್ಮಿಕಾ ಅವರಿಗೆ ಇದು ದೊಡ್ಡ ಬ್ರೇಕ್. ಆ ಸಮಯದಲ್ಲಿ ರಶ್ಮಿಕಾ ಅವರಿಗೆ ತುಂಬಾ ಗೊಂದಲಗಳಿತ್ತಂತೆ. ನಾನು ಇದೇ ಇಂಡಸ್ಟ್ರಿಯಲ್ಲಿರ್ಬೇಕಾ, ಮುಂದೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಗಳಿದ್ದಾಗ ಅಪ್ಪು ಸರ್ ಅವರಿಗೆ ಮೆಂಟರ್ ತರ ಗೈಡ್ ಮಾಡಿದ್ರು. ಸೆಟ್ನಲ್ಲಿ ಅಪ್ಪು ಸರ್ ಬರೀ ತಮಾಷೆ ಮಾಡ್ಕೊಂಡಿರ್ಲಿಲ್ಲ, ಅವರು ರಶ್ಮಿಕಾ ಅವರಿಗೆ ಬೇರೆ ಬೇರೆ ದೇಶದ ಸಿನಿಮಾಗಳು, ಹಿರಿಯ ನಟಿಯರ ಜರ್ನಿ ಬಗ್ಗೆ ಹೇಳ್ತಿದ್ದರಂತೆ. ಮುಖ್ಯವಾಗಿ ಒಬ್ಬ ಹೆಣ್ಣು ಮಗಳಾಗಿ ಈ ಗ್ಲಾಮರ್ ಪ್ರಪಂಚದಲ್ಲಿ ತನ್ನ ಅಸ್ತಿತ್ವವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಅಪ್ಪು ಸರ್ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದರಂತೆ. ಇವತ್ತು ರಶ್ಮಿಕಾ ಎಷ್ಟೇ ಟ್ರೋಲ್ ಆದರೂ ಧೈರ್ಯವಾಗಿ ನಿಲ್ಲೋದು ನೋಡಿದ್ರಿ ಅವರಿಗೆ ಅಪ್ಪು ಸರ್ ಅವತ್ತಿ ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಮಾಡಿದ್ರು ಅಂತ ನಮಗೆ ಅರ್ಥ ಆಗತ್ತೆ. ವೀಕ್ಷಕರೇ, ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಗಮನಿಸಿ. ಕೇವಲ ರಶ್ಮಿಕಾ ಮಾತ್ರವಲ್ಲ, ನೀವು ರಚಿತಾ ರಾಮ್ ಇರಬಹುದು ಅಥವಾ ಇಂದಿನ ಯುವ ನಟಿಯರಿರಬಹುದು, ಎಲ್ಲರಿಗೂ ಅಪ್ಪು ಸರ್ ಒಬ್ಬ ತಂದೆಯ ಸಮಾನ ಅಥವಾ ಒಬ್ಬ ಜವಾಬ್ದಾರಿಯುತ ಅಣ್ಣನ ತರ ಬೆಂಬಲ ಕೊಡ್ತಿದ್ರು. ಅಪ್ಪು ಸರ್ ಅವರ PRK ಪ್ರೊಡಕ್ಷನ್ ಮೂಲಕ ಎಷ್ಟೋ ಹೊಸಬರಿಗೆ ಅವಕಾಶ ಕೊಟ್ಟಿದ್ದನ್ನ ನಾವು ನೋಡಿದ್ದೀವಿ. ರಶ್ಮಿಕಾ ಅವರ ವಿಷಯದಲ್ಲಿ ಅಪ್ಪು ಸರ್ ಅವರ ಆ ಬ್ರಾಡರ್ ವಿಷನ್ ಈಗ ವರ್ಕ್ ಆಗಿದೆ. ನಮ್ಮ ಕನ್ನಡದ ಹುಡುಗಿ ಬಾಲಿವುಡ್ನಲ್ಲಿ ಮಿಂಚುತ್ತಿರುವುದಕ್ಕೆ ಎಲ್ಲೋ ಒಂದು ಕಡೆ ಅಪ್ಪು ಸರ್ ಅವರ ಆಶೀರ್ವಾದವೂ ಇದೆ ಅಲ್ವಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ರಶ್ಮಿಕಾ ಅವರ ಈ ಬೆಳವಣಿಗೆಗೆ ಅಪ್ಪು ಸರ್ ಅವರ ಮಾರ್ಗದರ್ಶನ ಎಷ್ಟು % ಕಾರಣ ಅನ್ಸುತ್ತೆ? ಈ ಸುದ್ದಿ ಹೊರಬಿದ್ದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಅಪ್ಪು ಅಭಿಮಾನಿಗಳು ಹೇಳ್ತಿದ್ದಾರೆ, ನಮ್ಮ ಅಪ್ಪು ಸರ್ ಯಾವತ್ತೂ ಹೊಸಬರನ್ನ ತುಳಿದವರಲ್ಲ, ಬದಲಿಗೆ ಅವರಿಗೆ ರೆಕ್ಕೆ ಕೊಟ್ಟು ಹಾರೋದನ್ನ ಕಲಿಸಿದವರು ಅಂತ. ರಶ್ಮಿಕಾ ಅವರ ಬಗ್ಗೆ ಏನೇ ವಿರೋಧಗಳಿದ್ದರೂ ಅವರು ಅಪ್ಪು ಸರ್ ಬಗ್ಗೆ ತೋರ್ತಿರೋ ಈ ಗೌರವ ನಿಜಕ್ಕೂ ಮೆಚ್ಚುವಂಥದ್ದು. ಇನ್ನೊಂದು ವಿಷಯ ಅಂದ್ರೆ, ರಶ್ಮಿಕಾ ಮಂದಣ್ಣ ಈಗಲೂ ಅಪ್ಪು ಸರ್ ಅವರನ್ನ ನೆನಪು ಮಾಡ್ಕೊಳ್ದೆ ಯಾವುದೇ ದೊಡ್ಡ ಇಂಟರ್ವ್ಯೂ ಮುಗಿಸುವುದಿಲ್ಲ. ಇದು ಅವರ ನಡುವೆ ಇದ್ದ ಆ ಗುಪ್ತ ಗುರುವಿನ ಬಾಂಧವ್ಯವನ್ನ ತೋರಿಸುತ್ತೆ. ಕೊನೆಯದಾಗಿ, ಪುನೀತ್ ರಾಜ್ಕುಮಾರ್ ಎಂಬ ಆ ಮಹಾನ್ ಚೇತನ ಕೇವಲ ನಟನಾಗಿ ಮಾತ್ರವಲ್ಲ, ಒಬ್ಬ ಅದ್ಭುತ ವ್ಯಕ್ತಿತ್ವವಾಗಿ ನಮ್ಮ ನಡುವೆ ಇಂದಿಗೂ ಇದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಯಶಸ್ಸು ನಮಗೆ ಅಪ್ಪು ಸರ್ ಅವರ ದೂರದೃಷ್ಟಿಯನ್ನ ನೆನಪು ಮಾಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಿ ಅಪ್ಪು ಸರ್ ಅವರ ನೆನಪಿಗಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿ. ರಶ್ಮಿಕಾ ಮಂದಣ್ಣ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ನಿಮ್ಮ ನಿರೀಕ್ಷೆ ಏನು? ಕಮೆಂಟ್ ಮಾಡಿ. ಇಂಥದೇ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ. ನಾನು ನಿಮ್ಮ ನಿರೂಪಕ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.